ಧರ್ಮಸ್ಥಳದ ಹುಂಡಿ ಲೆಕ್ಕ ಕೇಳಿದವರಿಗೆ ಡಿಕೆ ಶಿವಕುಮಾರ್ ತಿರುಗೇಟು. ನಿನ್ನೆ ಸಮಾನ ಮನಸ್ಕರ ಪ್ರಗತಿಪರದಿಂದ ಬೆಂಗಳೂರಿನಲ್ಲಿ ಸಭೆಯನ್ನು ಮಾಡಲಾಯಿತು. ಆ ಒಂದು ಸಭೆಯಲ್ಲಿ ಧರ್ಮಸ್ಥಳದ ಹುಂಡಿ ಲೆಕ್ಕ ಕೇಳಿದಂತಹ ಸಮಾನ ಮನಸ್ಕರು ಧರ್ಮಸ್ಥಳದ ಹುಂಡಿ ಲೆಕ್ಕ ಕೇಳಿದ್ದವರಿಗೆ ಡಿಕೆ ಶಿವಕುಮಾರ್ ತಿರುಗೇಟು. ನಿನ್ನೆ ಸಮಾನ ಮನಸ್ಕರ ಪ್ರಗತಿಪರದಿಂದ ಬೆಂಗಳೂರಿನಲ್ಲಿ ಸಭೆಯಲ್ಲಿ ಧರ್ಮಸ್ಥಳ ಹುಂಡಿ ಲೆಕ್ಕ ಕೇಳಿದಂತಹ ಸಮಾನ ಮನಸ್ಕರು ಈ ಕುರಿತು ಪ್ರಶ್ನೆಗೆ ಗರಂ ಆಗಿ ಉತ್ತರಿಸಿದಂತಹ ಉಪಮುಖ್ಯಮಂತ್ರಿ, ಹುಂಡಿ ಲೆಕ್ಕ ಕೇಳಲು ಇನ್ಕಮ್ ಟ್ಯಾಕ್ಸ್ನವರು ಹೇಳಿದ್ದಾರೆ ಹಿಂಗಂತ ಹೇಳ್ತಾ ಮುಂದೆ ಸಾಗಿದಂತಹ ಡಿಕೆ ಶಿವಕುಮಾರ್, ಅಂದ್ರೆ ಹುಂಡಿ ಲೆಕ್ಕವನ್ನ ಕೇಳಲಿಕ್ಕೆ ಇನ್ಕಮ್ ಟ್ಯಾಕ್ಸ್ನವರು ಇದ್ದಾರೆ, ನೀವ್ ಯಾಕೆ ಕೇಳ್ತೀರಾ ಅನ್ನುವಂತಹ ಉತ್ತರವನ್ನ ಅವರು ನೀಡಿರುವಂಥದ್ದು. ಎಸ್ ವೀಕ್ಷಕರೇ, ಸಮಾನ ಮನಸ್ಕರ ಪ್ರಗತಿಪರ ಆ ಒಂದು ಕೆಲಸದಲ್ಲಿದ್ದಾಗ, ಆ ಒಂದು ಇದಕ್ಕೆ ಹೋದಾಗ ಅವರು ಕೇಳಿರುವಂತಹ ಪ್ರಶ್ನೆಗೆ ಡಿಕೆ ಶಿವಕುಮಾರ್ ಅವರು ಧರ್ಮಸ್ಥಳದ ಪರವಾಗಿ ಬ್ಯಾಟಿಂಗ್ ಆಡಿರುವಂಥದ್ದು. ಹುಂಡಿ ಲೆಕ್ಕ ಎಷ್ಟು ಅಂತ ಕೇಳಿದಾಗ ಅವರ ಆನ್ಸರ್ ಕೊಟ್ಟಿದ್ದಾರೆ. ಏನು ಹೇಳಿದ್ರು ನೋಡ್ಕೊಂಬನ್ನಿ. ಧರ್ಮಸ್ಥಳದ ಹುಂಡಿ ಲೆಕ್ಕ ಕೊಡಬೇಕು ಅಂತಿದ್ದಾರೆ. ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಇದೆ, ನೀವು ನಾವಲ್ಲ ಸರ್. ಹಿಂದೆ ಹರೀಶ್ ಪುಂಜಾ ಕೂಡ ಅದೇ ಮಾತಾಡಿದ್ರು, ಅವ್ರ ಮೇಲೆ ಕ್ರಮ ಇಲ್ಲ, ಇವ್ರ ಮೇಲೆ ಸರ್. ಹಿಂದೆ ಹರೀಶ್ ಪುಂಜಾ ಕೂಡ ಅದೇ ಮಾತಾಡಿದ್ರು, ಅವ್ರ ಮೇಲೆ ಕ್ರಮ ಇಲ್ಲ, ಸಭೆ ಮಾಡಿ ಧರ್ಮಸ್ಥಳದ ಹುಂಡಿ ಲೆಕ್ಕ ಕೊಡಬೇಕು ಅಂತಿದ್ದಾರೆ. ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಇದೆ, ನೀವು ನಾವಲ್ಲ ಸರ್. ಹಿಂದೆ ಹರೀಶ್ ಪುಂಜಾ ಕೂಡ ಅದೇ ಮಾತಾಡಿದ್ರು, ಅವ್ರ ಮೇಲೆ ಕ್ರಮ ಇಲ್ಲ, ಇವ್ರ ಮೇಲೆ ಸರ್. ಹಿಂದೆ ಹರೀಶ್ ಪುಂಜಾ ಕೂಡ ಅದೇ ಮಾತಾಡಿದ್ರು, ಅವ್ರ ಮೇಲೆ ಕ್ರಮ ಇಲ್ಲ. ಎಸ್ ವೀಕ್ಷಕರೇ, ಧರ್ಮಸ್ಥಳದ ಹುಂಡಿ ಲೆಕ್ಕವನ್ನ ಕೇಳಿದ್ದಕ್ಕೆ ಡಿಕೆ ಶಿವಕುಮಾರ್ ಅವರು ಗರಂ ಆಗಿ ತಿರುಗೇಟನ್ನ ನೀಡಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಾ. ನಿನ್ನೆ ಸಮಾನ ಮನಸ್ಕರ ಪ್ರಗತಿಪರದಿಂದ ಬೆಂಗಳೂರಿನಲ್ಲಿ ಸಭೆ ನಡೆಸಲಾಯಿತು. ಆ ಒಂದು ಸಭೆಯಲ್ಲಿ ಧರ್ಮಸ್ಥಳದ ಹುಂಡಿ ಲೆಕ್ಕವನ್ನ ಕೇಳಿದಂತಹ ಸಮಾನ ಮನಸ್ಕರು ಈ ಕುರಿತು ಈ ಒಂದು ಪ್ರಶ್ನೆಗೆ ಗರಂ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ಉತ್ತರವನ್ನ ನೀಡಿದ್ದಾರೆ. ಅದನ್ನೆಲ್ಲ ಕೇಳುವುದಕ್ಕೆ ಇನ್ಕಮ್ ಟ್ಯಾಕ್ಸ್ ಇದೆ, ನೀವ್ಯಾರು ಕೇಳೋದಕ್ಕೆ ಅಂತ ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.